ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಗ ಬಿಗ್ ಬಾಂಬ್ ಸಿಡಿಸಿರೋದು ಶಾಂತಿನಗರದಲ್ಲಿ ಸಾಮೂಹಿಕ ಎಸ್ಐಆರ್ ಪ್ರಕ್ರಿಯೆ ಆರೋಪ ಕೇಳಿ ಬರ್ತಾ ಇದೆ. ಬಿಎಲ್ಒ ನಿರ್ದೇಶನದಂತೆ ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಈ ರೀತಿಯಾಗಿ ಬಾಂಬ್ ಹಾಕ್ತಿರೋದು. ಬಿಜೆಪಿ ಪರಾಜಿತ ಅಭ್ಯರ್ಥಿ ಕೆ ಶಿವಕುಮಾರ್ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಕೆ ಶಿವಕುಮಾರ್ ಆಗಮಿಸುತ್ತಿದ್ದಂತೆ ಅಧಿಕಾರಿಗಳು ಕೂಡ ತಬ್ಬಿಬಾದ್ರು. ಅಂದರೆ ಯಾಕೆ ತಬ್ಬಿಬಾಗಬೇಕು, ಧೈರ್ಯವಾಗಿ ಹೇಳಬೇಕಲ್ಲ, ಕೇಳುವಂಥ ಪ್ರಶ್ನೆಗಳಿಗೆ ಇವ್ರ ಕಡೆಯಿಂದ ಉತ್ತರ ಬರಬೇಕಾಗತ್ತೆ. ಶಿವಕುಮಾರ್ ಅವರು ಬರ್ತಾ ಇದ್ದಂಗೆ ಅಧಿಕಾರಿಗಳು ತಬ್ಬಿಬಾಗೋದು ಏನಿದೆ ಅದರಲ್ಲಿ, ಯಾವ ಕಾರಣಕ್ಕಾಗಿ ತಬ್ಬಿಬಾದ್ರು ಅಂತ ಬೇರೆ ರೀತಿ ಏನಾದರೂ ನಡೀತಾ ಇದೆಯಾ ಅಲ್ಲಿ? ಮೇಡಮ್ ನೋಡಿ, ನೀವು ಪಬ್ಲಿಕ್ ಮೇಲೆ ನೀವು ರೀಸನ್ ಹೇಳ್ಬೇಡಿ. ನಿಮ್ಗೆ ಅಪಾಯಿಂಟ್ ಮಾಡಿರೋದೇ ಅದಕ್ಕೆ. ಅವ್ರು ಏನಕ್ಕೆ ನಿಮ್ಮ ಮನೆಗೆ ಹುಡ್ಕೊಂಬರ್ಬೇಕು ಅಂತೀನಿ ನಾನು. ಈಗ ನೀವು ಮಾಡ್ತಾ ಇರೋದು ಅದನ್ನೇ ತಾನೇ, ನೀವು ಅದನ್ನೇ ತಾನೇ ಮಾಡ್ತಾ ಇದ್ದೀರಾ. ಪಬ್ಲಿಕ್ ಏನಕ್ಕೆ ನಿಮ್ಮ ಬಾಗ್ಲಿಗೆ ಬರಬೇಕು, ನೀವು ಮನೆ ಬಾಗ್ಲಿಗೆ ಹೋಗ್ಬೇಕು. ನಿಮ್ಗೆ ಅದಕ್ಕೆ ತಾನೇ ಎಲ್ಲ ಮಾಡೋದು. ಟೇಬಲ್ ಹಾಕೊಂಡು ಕುತ್ಕೊಂಡಿದ್ದೀರಾ ನೀವು. ಅವರು ತೊಂದರೆ आಗುತ್ತೆ. तो मैं बुला ले जाओ घर घर को कितना करा हूँ बुला ले जाओ करा जाओ ಮೇಡಮ್, BLN ಅವ್ರು ಯಾರು? ಇಲ್ಲಿ ಮಾಡ್ಬೋದಾ? ಸ್ಕೂಲ್ನಲ್ಲಿ ಮಾಡೋ ರೂಲ್ಸ್ ಇದೆಯಾ? ರೂಲ್ಸ್ ಇದೆಯಾ? ನಿಮಗೇನು ಹೇಳಿರೋದು? ನಿಮಗೇನು ಹೇಳಿರೋದು? ಮನೆ ಮನೆಗೂ ಹೋಗಿ ಮಾಡ್ಬೇಕಂತ ತಾನೇ. ನೀವು ಇಲ್ಲಿ ಮಾಡಿದ್ರೆ ಹೆಂಗೆ? ಅಲ್ಲ ಅಲ್ಲ, ಇಲ್ಲಿ ಮಾಡಿದ್ರೆ ಹೆಂಗೆ ನೀವೇ ಹೇಳಿ. ನಮಗೆ ಆನ್ಸರ್ ಮಾಡಿ ನೀವು. ಇಲ್ಲಿ ಮಾಡೋದು ರೂಲ್ಸೇ ಇಲ್ಲ. ನಾವು ಕಂಪ್ಲೇಂಟ್ ಹೋದ್ರೆ ಯಾರಿದ್ರೆ ಇಲ್ಲ ಅಂತ ಗೊತ್ತಾಗುತ್ತೆ. ಟೇಬಲ್ ಹಾಕೊಂಡಿರೋದಕ್ಕೆ ಎಲ್ಲರೂ ಬಂದು ಸುತ್ತಾಗಿರೋ ಬಂದು ಏನು ಮಾಡ್ತೀರಾ? ಮತ್ತೆ ನೀವು ಮನೆ ಹೋದ್ರೆ ಯಾರಿದ್ರೆ ಇಲ್ಲ ಅಂತ ಗೊತ್ತಾಗುತ್ತೆ. ಯಾವ ರೇಟ್ ಕೊಟ್ಟು ನೋಡಿ, ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಬೇಲುಗಳು ಮಾಡ್ತಾ ಇರುವಂಥ ಎಡವಟ್ಟುಗಳನ್ನು. ಅಂದರೆ ಅಲ್ಲಿ ಯಾವುದೋ ಒಂದು ಟೇಬಲ್ ಹಾಕ್ಕೊಂಡು ಅಲ್ಲಿ ಕೂತ್ಕೊಂಡು ಅಲ್ಲಿ ಊರಿನ ಎಲ್ಲ ಜನರನ್ನ ಕರೆಸಿ ಈ ರೀತಿಯಾಗಿ ಫಾರ್ಮನ್ನು ಕೊಡುವಂಥದ್ದು, ಫಿಲ್ ಮಾಡುವಂಥ ಕೆಲಸವನ್ನು BLO ಅಧಿಕಾರಿಗಳು ಮಾಡ್ತಿದ್ದಾರೆ. ಅದಕ್ಕೆ ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ. ತಬ್ಬಿಬಾದ್ರು ಅವರು, ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಹಂಗಿಲ್ಲ ಅದು ರೂಲ್ಸು. ಮನೆ ಮನೆಗೆ ಹೋಗಿ ಆ ಫಾರ್ಮನ್ನು ಕೊಟ್ಟು ಬರಬೇಕು. ಆದರೆ ಆ ಕೆಲಸವನ್ನು BLO ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನೋ ಅಂದರೆ ಬೇಜವಾಬ್ದಾರಿತನ. ಅಧಿಕಾರಿಗಳ ಖಡಕ್ ಸೂಚನೆ ಇದ್ದರೂ ಕೂಡ BLOಗಳ ಒಂದು ಬೇಜವಾಬ್ದಾರಿ ಇದೆಯಲ್ಲ, ಏನು ಹೇಳಬೇಕು ಇಂಥವರಿಗೆ ಅಂತ. ಮೂಲ ನಿಯಮ ಉಲ್ಲಂಘನೆ ಇದು. ಹಂಗೆ ಮಾಡಂಗೇ ಇಲ್ಲ. ಯಾವುದೋ ಸಮುದಾಯದಲ್ಲಿ ಕೂತ್ಕೊಂಡು, ಯಾವುದೋ ಶಾಲೆಯಲ್ಲಿ ಕೂತ್ಕೊಂಡು, ಮಸೀದಿಯಲ್ಲಿ ಕೂತ್ಕೊಂಡು ಸಾಮೂಹಿಕವಾಗಿ SIR ಪ್ರಕ್ರಿಯೆ ಮಾಡೋದು ಸರಿ ಅಲ್ವೇ ಅಲ್ಲ. ಅದನ್ನು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಬಟ್ ಈ ರೀತಿಯಾಗಿ ಸಾಮೂಹಿಕವಾಗಿ SIR ಪ್ರಕ್ರಿಯೆ ನಡೆಯೋದು ಎಷ್ಟೋ ಮಟ್ಟಿಗೆ ಸರಿ ಅಂತ, ಅಷ್ಟೊಂದು ಬೇಜವಾಬ್ದಾರಿತನ ಯಾಕೆ? ಒಂದು ದಿನಕ್ಕೆ ಇಂತಿಷ್ಟು ಮನೆಗಳನ್ನು ಭೇಟಿ ಕೊಡಬೇಕು ಅನ್ನೋದು ಆದೇಶ ಕೂಡ ಇದೆ. ಅಷ್ಟು ಮನೆ ಇವರಿಗೆ ಹೋಗಿ ಮೀಟ್ ಮಾಡಿ ಬರೋಕ್ಕಾಗಲ್ವಾ? ಆ ಫಾರ್ಮನ್ನು ಕೊಟ್ಟು ಬರೋಕ್ಕಾಗ್ತಾ ಇಲ್ವಾ ಇವರಿಗೆ? ಒಂದು ದಿನಕ್ಕೆ 30 ಮನೆ ಅಷ್ಟೇ ಇರಬೇಕು. ಒಬ್ಬರಿಗೆ ಒಂದು ದಿನಕ್ಕೆ 30 ಮನೆ ವಿಸಿಟ್ ಮಾಡಿದ್ರೆ ಮುಗಿದೋಯ್ತು. ಎಷ್ಟೊತ್ತಾಗತ್ತೆ? ಆದರೂ ಕೂಡ ಇವರ ಬೇಜವಾಬ್ದಾರಿತನದಿಂದ ಇದೆಲ್ಲ ಆಗ್ತಾ ಇರುವಂಥ ಎಡವಟ್ಟುಗಳು, ಸರಿಯಾದ ರೀತಿಯಲ್ಲಿ SIR ಪ್ರಕ್ರಿಯೆ ಆಗ್ತಾ ಇಲ್ಲ ಅನ್ನೋದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ಮನೆ ಮನೆಗೆ ತೆರಳಿ BLOಗಳು ಅರ್ಜಿಯನ್ನು ಫಿಲ್ ಮಾಡಬೇಕಾಗತ್ತೆ, ಕೊಟ್ಟು ಬರಬೇಕಾಗುತ್ತೆ. ಆ ಕೆಲಸವನ್ನು BLOಗಳು ಮಾಡ್ತಾ ಇಲ್ಲ ಅಂತೇಳಿ ಮುಖ್ಯ ಚುನಾವಣಾ ಅಧಿಕಾರಿ ಕೂಡ ಖಡಕ್ ಸೂಚನೆಯನ್ನು ಕೊಟ್ಟರು. ಆದರೂ ಕೂಡ ಈ ಪ್ರಕ್ರಿಯೆ ಕಂಟಿನ್ಯೂ ಆಗ್ತಾನೆ ಇದೆ, ಸರಿ ಹೋಗ್ತಾ ಇಲ್ಲ.